ಇವತ್ತು ನಾವು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ, ಎಷ್ಟೋ ತರಕಾರಿ ಮತ್ತು ಎಷ್ಟೋ ಹಣ್ಣಿನ ಸಿಪ್ಪೆಗಳಿಂದ ನಾವು ಎಷ್ಟೊಂದು ಖಾದ್ಯಗಳನ್ನು ಮಾಡ್ಬೋದು. ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ದೋಸೆನೂ ಮಾಡ್ಬೋದು. ಆದರೆ ಇವತ್ತು ನಾನು ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ, ಹಣ್ಣಿನ ಭಾಗ ಅಂದರೆ ಆ ಕೆಂಪು ಭಾಗನೆಲ್ಲ ನಾನು ತೆಗೆದಿದ್ದೇನೆ. ಇಲ್ಲಿ ಈ ಸಿಪ್ಪಿನಲ್ಲಿ ನಾನು ಮೇಲ್ಗಡೆ ತೆಳ್ಳಗೆ ಹಸಿರು ಸಿಪ್ಪೆನ ಮಾತ್ರ ತೆಗಿಬೇಕು. ನಾನು ಪೀಲರಲ್ಲಿ ಪೀಲ್ ಮಾಡ್ಕೊಂಡು ತೆಗಿತಾ ಇದ್ದೇನೆ, ಅಂದರೆ ದಪ್ಪದಾಗಿ ಹೋಗೋದು ಬೇಡ ಅಂಥೇಳಿ. ಚಾಕುವಿನಿಂದನೂ ನೀವು ತೆಗಿಬೋದು. ಮತ್ತು ಈ ಬಿಳಿ ಭಾಗ ಉಳಿದಿದ್ದನ್ನು ಹಾಗೆ ಇಟ್ಕೊಳ್ತೇನೆ, ಅದರಲ್ಲೇ ಪಲ್ಯ ಮಾಡೋದು. ನೋಡಿ, ಈ ರೀತಿ ಆಗಿದೆ ಈಗ ಸಿಪ್ಪೆ ತೆಗೆದ ಮೇಲೆ. ಇವಿಷ್ಟನ್ನು ಈಗ ಹೆಚ್ಕೊಳ್ಬೇಕು. ಇನ್ನು ನಾವು ಮಾಡುವ ಪಲ್ಯ ಇದೆ ನೋಡಿ, ಸಾಮಾನ್ಯವಾಗಿ ಬೇರೆ ಪಲ್ಯಗಳನ್ನೆಲ್ಲ ಮಾಡ್ತೇವೆ ನೋಡಿ, ಅದೇ ರೀತಿ ಮಾಡೋದು. ಆದರೆ ಇದರಲ್ಲಿ ಮಸಾಲೆ ಪುಡಿಗಳನ್ನೆಲ್ಲ ಎಲ್ಲವನ್ನೂ ಹಾಕಬೇಕು ಅಷ್ಟೇ ವಿನ. ಒಂದು ರೀತಿಯಲ್ಲಿ ಇದು ಈ ಆಲೂ ಜೀರಾ ಎಲ್ಲ ನಾವು ಮಾಡ್ತೇವೆ ನೋಡಿ, ಆ ರೀತಿ ಬರ್ತದೆ ಪಲ್ಯದ ವಿಧಾನ. ಈ ರೀತಿ ಎಲ್ಲವುದನ್ನು ಚಿಕ್ಕ ಚಿಕ್ಕ ಹೋಳುಗಳಾಗಿ ಒಂದೇ ಗಾತ್ರಕ್ಕೆ ಮಾಡ್ಕೊಳ್ಬೇಕು. ಮಸಾಲೆಗೆ 3/4 ಚಮಚ ಅಚ್ಚ ಖಾರದ ಪುಡಿ, 1/4 ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಒಣ ಶುಂಠಿ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, 1/3 ಚಮಚ ಕೊತ್ತಂಬರಿ ಪುಡಿ, 1/4 ಚಮಚ ಗರಂ ಮಸಾಲೆ, ಅರ್ಧ ಚಮಚ ಆಮ್ಚೂರು ಪುಡಿ, ಅರ್ಧ ಚಮಚ ಉಪ್ಪು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲೇ ಹೀಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಯಾಕಂತ ಹೇಳಿದರೆ, ನಮಗಿದನ್ನ ತುಪ್ಪ ಅಥವಾ ಎಣ್ಣೆ ಹಾಕಿ ಹುರಿಲಿಕ್ಕಿದೆ. ನಾನಿಲ್ಲಿ ತುಪ್ಪ ಹಾಕಿದ್ದೇನೆ ಬಾಣಲೆಗೆ. 1.5 ಚಮಚ ಆಗುವಷ್ಟು ತುಪ್ಪ ಬಳಸಿದ್ದೇನೆ. ತುಪ್ಪ ಬಿಸಿಯಾದ ಮೇಲೆ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದಕ್ಕೆ 1 ಚಮಚ ಜೀರಿಗೆ ಹಾಕಿ ಮಾಡಿಟ್ಕೊಂಡಿರುವಂಥ ಮಸಾಲೆ ಮಿಕ್ಸ್ನ ಹಾಕಬೇಕು. ಒಂದೊಂದೇ ಮಸಾಲೆ ಪುಡಿ ನಾವು ಇಲ್ಲಿಯೂ ಕೂಡ ಹಾಕ್ಬೋದು. ಒಂದೊಂದೇ ಹಾಕೋದ್ರೊಳಗೆ ಮೊದಲು ಹಾಕಿದ ಮಸಾಲೆ ಪುಡಿ ಸೀದು ಹೋಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ಮೊದಲೇ ನಾವು ಒಂದು ಕಪ್ನಲ್ಲಿ ಹಾಕಿ ಕಲಸಿ ಇಟ್ಕೊಂಡು ನಂತರ ಹಾಕಿದರೆ ಸೀದು ಹೋಗೋದಿಲ್ಲ. ಚೆನ್ನಾಗಿ ಮಸಾಲೆ ಪುಡಿನ ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರಿದಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಂಥ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಬಿಳಿ ಭಾಗ ಅದನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು. ಮತ್ತು ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಭಾಗ ಇದೆ ನೋಡಿ, ಇದು ಬೇಗ ಬೇಯ್ತದೆ. ತುಂಬ ಹೊತ್ತು ನೀವು ಬೇಯಿಸಿದರೆ ಸ್ವಲ್ಪ ರಬ್ಬರ್ ಥರ ಆಗ್ತದೆ, ಹಾಗಾಗಲಿಕ್ಕೆ ಕೊಡಬಾರ್ದು. ಒಂದು 4ರಿಂದ 5 ನಿಮಿಷ ಮಧ್ಯಮ ಉರಿಯಲ್ಲಿ ಅದನ್ನು ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆಯೇ ಬೇಯಿಸ್ಕೊಳ್ಳಿ. ಈ ಪಲ್ಯನ ನೀವು ಸಾಂಬಾರಿಗೂ ಹಾಕ್ಬೋದು ಇದನ್ನು. ಮತ್ತು ಪಲ್ಯನೂ ಕೂಡ ನಿಮ್ಮ ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೋದು. ಮಸಾಲೆ ಜಾಸ್ತಿ ಹಾಕ್ಬೋದು ಅಥವಾ ಮಸಾಲೆ ರುಬ್ಬಿನೂ ಕೂಡ ಹಾಕ್ಬೋದು. ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಚಮಚ ಲಿಂಬೆ ರಸ ಹಾಕಿದ್ದೇನೆ. ನಾನಿಲ್ಲಿ ಈ ಸ್ಟರ್ ಫ್ರೈ ಮಾಡ್ತೇವೆ ನೋಡಿ, ಆಲೂ ಫ್ರೈ, ಬೆಂಡೆಕಾಯಿ ಫ್ರೈ ಎಲ್ಲ ಅದೇ ರೀತಿ ಮಾಡಬೇಕು ಅಂತಲೇ ಮಾಡಿರೋದು. ಹಾಗಾಗಿ ಈ ವಿಧಾನದಲ್ಲಿ ಮಾಡಿ ತೋರಿಸಿದ್ದೇನೆ. ಇದರಲ್ಲಿ ನಾವು ಇನ್ನೂ ಅನೇಕ ರೀತಿಯಲ್ಲಿ ಅಡುಗೆ ಮಾಡ್ಕೊಳ್ಬೋದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ. ಹೀಗೆಯೇ ನಿಮಗೆ ಯಾವುದಾದ್ರೂ ಹಣ್ಣು ಅಥವಾ ತರಕಾರಿ ಸಿಪ್ಪೆಯ ಅಡುಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ಖಂಡಿತ ತಿಳಿಸಿ. ಇವತ್ತಿನ ಈ ಅಡುಗೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.